ಎಲ್ರಿಗೂ ನಮಸ್ಕಾರ. ಈ ಶುಭ ಸಂದರ್ಭದಲ್ಲಿ ಇವತ್ತು ಜಗದೀಶ್ ಕೊಪ್ಪ ನಿರ್ದೇಶಕರಾಗಿ ಮತ್ತೆ ವಾಪಸ್ ಬಂದಿದ್ದಾರೆ ಚಿತ್ರರಂಗಕ್ಕೆ. ನಮ್ಮಂತ ಕಲಾವಿದರುಗಳಿಗೆ, ತಂತ್ರಜ್ಞರಿಗೆ ಎಲ್ರಿಗೂ ಕೆಲಸ ಸಿಗುತ್ತೆ ಅನ್ನೋ ಒಂದು ಆಶಯದಿಂದ ಚಿತ್ರನೂ ಕೂಡ ಒಳ್ಳೆ ಕ್ರಿಯಾತ್ಮಕವಾಗಿ ಹೊರಗೆ ಬರಲಿ, ಚಿತ್ರೋದ್ಯಮಕ್ಕೆ ಉಪಯೋಗ ಆಗಲಿ, ಬೆಳೆಯುವಂತ ಅವಕಾಶಗಳು ಹೆಚ್ಚಿದೆ. ಜಗದೀಶ್ ಕೊಪ್ಪ ಸುಮಾರು ಒಂದು 2 ತಿಂಗಳಿಂದ ನಾವು ಯಾವುದೋ ಒಂದು ಸಿನಿಮಾದಲ್ಲಿ ಒಡನಾಡಿಗಳಾಗಿದ್ವಿ. ಸ್ವಲ್ಪ ದಿನ ಕೆಲಸ ಮಾಡಿದ್ವಿ, ಚರ್ಚೆ ಮಾಡಿದ್ವಿ, ಒಬ್ರಿಗೊಬ್ರು ರೇಗಿಸ್ತಾ ಇದ್ವಿ. ಏನ್ರಿ ಆಕ್ಟಿಂಗ್ ಮಾಡಕ್ ಬಂದ್ಬಿಟ್ರಿ, ನೀವು ಸಿನಿಮಾ ಮಾಡ್ರಿ, ನಮ್ಗೆಲ್ಲ ಕೆಲಸ ಸಿಗುತ್ತೆ ಅಂತ ನಾನು ಕೂಡ ಚುಡಾಯಿಸಿದ್ದೆ. ಅವರು ಬಹಳ ಗೌಪ್ಯವಾಗಿ ಇಟ್ಕೊಂಡು ಏನೂ ಹೇಳಿಲ್ಲ. ಅಕಸ್ಮಾತ್ ಕೋಡಂಬಳ್ಳಿ ನಾನು ಯಾವ್ದೋ ಶೂಟಿಂಗ್ ಲೊಕೇಶನ್ ಅಲ್ಲಿ ಓಡಾಡ್ತಿದ್ದಾಗ ಪ್ರೊಡ್ಯೂಸರ್ ಸಿಕ್ಬಿಟ್ರು. ಇಲ್ಲಿದ್ದಾರೆ ಪ್ರೊಡ್ಯೂಸರು, ಅವರೇ ಪರಿಚಯ ಮಾಡ್ಕೊಂಡು, ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ನಿರ್ಮಾಣ ಮಾಡ್ತಾ ಇದ್ದೀನಿ, ಜಗದೀಶ್ ಕೊಪ್ಪ ಅಂತ ಡೈರೆಕ್ಟರ್. ಆಮೇಲೆ ಗೊತ್ತಾಗುತ್ತೆ. ಆಮೇಲೆ ಆಯ್ತು, ಒಳ್ಳೇದಾಗ್ಲಿ, ನನಗೆ ಖುಷಿ ಆಯ್ತು. ಆಮೇಲೆ ಫೋನ್ ಮಾಡಿ ಅಭಿನಂದಿಸಿದ್ಮೇಲೆ ಪೋಸ್ಟ್ ಕೂಡ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತು. ಪರವಾಗಿಲ್ಲ, ಆ ಕಾರ್ಯರೂಪಕ್ಕೆ ಬರ್ತಾ ಇದೆ ಅಂತ ಅನಿಸ್ತು. ಅವ್ರನ್ನ ಹೊಗಳೋದು ಅಂತದಲ್ಲ, ನಾನು ಅತ್ಯಂತ ಬಹಳ ಪ್ರೀತಿಯಿಂದ ನೋಡ್ತಾ ಇರ್ತಕ್ಕಂಥ ಸ್ನೇಹಮಯಿ, ಅತ್ಯಂತ ಸರಳ ಜೀವಿ ಮತ್ತು ಸದಾ ನಗ್ನಗ್ತಾ ಇದ್ದಂತ ಒಬ್ಬ ಸಹಾಯಕ ನಿರ್ದೇಶಕ, ಸಹ ನಿರ್ದೇಶಕ ಮತ್ತೆ ನಿರ್ದೇಶಕ. ಕಾವ್ಯಾಂಜಲಿಯಲ್ಲಿ ನನ್ನ ಕ್ಯಾಸ್ಟಿಂಗ್ ಮಾಡಿ ಅವಾಗ ಪ್ರತಿಬಿಂಬ ಪಾರ್ವತಿ ಸಂಕ್ರಾಂತಿ ಸೀರಿಯಲ್ ನಡೀತಾ ಇತ್ತು. ಏನ್ ಮಾಡಿದ್ರು ಆ ಡೇಟ್ ಹೊಂದ್ಸ್ಕೊಳಕ್ ಆಗ್ದಲೆ ನಾನು ಮಾಡೋದಕ್ಕೆ ಆಗ್ಲಿಲ್ಲ. ಪೇಪರ್ನಲ್ಲೂ ಹೋಗ್ತಾ ಇತ್ತು, ಎಂ.ಎನ್. ಸುರೇಶ್, ಮಂದೀಪ್ ರಾಯ್, ಈ ತರ ಎಲ್ಲ ಹೋಗ್ತಾ ಇತ್ತು. ಅವಾಗ ಸಮರದಲ್ಲೂ ಮಾಡಿದ್ದೆ, ಪ್ರತಿಬಿಂಬ ಸೀರಿಯಲ್ ಇವರು ಕೂಡ ಮಾಡಿದ್ರು. ಅವಾಗ್ಲಿಂದನೂ ಸ್ನೇಹ, ಮಧ್ಯದಲ್ಲಿ ಸಂಪರ್ಕ ತಪ್ಪೋಗಿತ್ತು. ಆಮೇಲೆ ಬಹಳ ಕ್ಲೋಸ್ ಆದ್ವಿ. ಕ್ಲೋಸ್ ಆಗಿ ದಿನ ಮಾತಾಡೋಕ್ ಶುರು ಆಯ್ತು. ನಂತರ ಈ ಸಿನಿಮಾ ಪ್ರಾರಂಭ ಮಾಡಿದ್ದಾರೆ. ನಾನು ಪಾತ್ರ ಮಾಡ್ತಾ ಇದೀನೋ ಇಲ್ಲೋ ಗೊತ್ತಿಲ್ಲ ನನಗೆ, ಆದ್ರೆ ಇವತ್ತು ಬಂದಿದ್ದೀನಿ, ಅವ್ರಿಗೆ ಅಭಿನಂದಿಸ್ಬೇಕು ಅಂತ ಕೂಡ ಬಂದಿದ್ದೀನಿ. ಪಾತ್ರ ಮಾಡ್ಲಿ ಬಿಡ್ಲಿ, ನಮ್ಮ ಸ್ನೇಹಿತರುಗಳು ಚೆನ್ನಾಗಿರ್ಲಿ, ಬೆಳಿಲಿ, ಸದಾ ಲವಲವಿಕೆಯಿಂದ ತಮ್ಮ ಜೀವನದಲ್ಲಿ, ತಮ್ಮ ಬದುಕಿನಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ಳೋದಿಕ್ಕೆ ಒಂದು ನಿರ್ದಿಷ್ಟವಾದಂತ ಒಂದು ಯೋಜನೆಯನ್ನ ಮಾಡಿಕೊಂಡು ಜನಕ್ಕೂ ಉಪಯೋಗ ಆಗ್ಬೇಕು, ಅವ್ರ ಕುಟುಂಬಕ್ಕೂ ಉಪಯೋಗ ಆಗ್ಬೇಕು, ಸಮಾಜಕ್ಕೂ ಉಪಯೋಗ ಆಗ್ಬೇಕು ಅಂತ ಒಂದು ಕೊಡುಗೆಯನ್ನ ಕೊಡೋದಕ್ಕೆ ಆ ದೇವರು ಅವ್ರನ್ನ ಆಶೀರ್ವದಿಸಲಿ ಅಂತ ನಾನು ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.